ನಿನ್ನೆ ದಿನ ಕರ್ನಾಟಕ ರಾಜ್ಯ ಸರ್ಕಾರ 6 ಜನ ನಕ್ಸಲೀಯರು ಶರಣಾಗತರಾಗಿದ್ದಾರೆ. ಅವರು ಕಾಡಿನಿಂದ ನಾಡಿಗೆ ಬರ್ತಾ ಇದ್ದಾರೆ. ಅವರಿಗೆ ಸುಸೂತ್ರವಾಗಿರ್ತಕ್ಕಂಥ ಜೀವನವನ್ನು ನಡೆಸೋದಕ್ಕೆ ಎಲ್ಲ ಆಶ್ರಯಗಳನ್ನು ನಾವು ಕೊಡ್ತೇವೆ ಅಂತ ಹೇಳಿ ಮುಖ್ಯಮಂತ್ರಿಗಳು ವಾಗ್ದಾನವನ್ನು ಮಾಡಿದ್ದಾರೆ. ಇದ್ರ ಬಗ್ಗೆ ನಮ್ಮ ಭಾರತೀಯ ಜನತಾ ಪಾರ್ಟಿದು ಯಾವುದೇ ತಕರಾರಿಲ್ಲ. ಯಾಕೆಂತ ಹೇಳಿದ್ರೆ ಭಾರತೀಯ ಜನತಾ ಪಾರ್ಟಿ ಮತ್ತು ನಮ್ಮ ಪರಿವಾರದ ಸಂಘಟನೆಗಳು ನಕ್ಸಲೀಯರನ್ನ ಭಯೋತ್ಪಾದಕತೆಯನ್ನ ನೆಲಸಮ ಮಾಡುವವರೆಗೆ ನಾವು ವಿರಮಿಸೋದಿಲ್ಲ ಅಂತೇಳಿ ಆಂದೋಲನವನ್ನ ಮಾಡಿರ್ತಕ್ಕಂಥದ್ದು ನಮ್ಮ ಸಂಘಟನೆಗಳು, ನಮ್ಮ ಪಾರ್ಟಿ. ಆದ್ರಿಂದ ನಿನ್ನೆ 6 ಜನ ಏನ್ ನಕ್ಸಲೀಯರು ಶರಣಾಗತರಾಗಿದ್ದಾರೆ, ನಾವು ನಕ್ಸಲೀಯರಾಗಿ ಉಳಿಯೋದಿಲ್ಲ, ಸಾಮಾನ್ಯ ನಾಗರಿಕರಾಗ್ತೇವೆ ಅಂತ ಏನ್ ಹೇಳಿ ಬಂದಿದ್ದಾರೆ, ಅದಕ್ಕೆ ನಾವು ಸ್ವಾಗತವನ್ನ ಮಾಡ್ತೇವೆ. ಆದ್ರೆ ಸರ್ಕಾರಕ್ಕೆ ಕೆಲವು ಪ್ರಶ್ನೆಗಳನ್ನ ನಾನು ಕೇಳ್ತೇನೆ. ಈ 6 ಜನ ಕೆಲವರು ಡಿಗ್ರಿ ಮಾಡಿರ್ಬೋದು, ಕೆಲವರು 6ನೇ ಕ್ಲಾಸು, 7ನೇ ಕ್ಲಾಸು, 8ನೇ ಕ್ಲಾಸು ಓದಿದ್ದಾರೆ. ಈ ತರದವರು ನಕ್ಸಲೀಯರಾದ್ರಲ್ಲ, ಇವರ ಬ್ರೈನ್ ವಾಶ್ ಮಾಡಿದಂತವರ ವಿರುದ್ಧ ಏನ್ ಕ್ರಮವನ್ನ ತೆಗೆದುಕೊಳ್ಳುತ್ತೆ ಸರ್ಕಾರ? ಈ ಯುವಕರು ನಕ್ಸಲೀಯರು ಏನ್ ಆಗ್ತಾ ಇದ್ದಾರೆ, ನಕ್ಸಲೀಯರು ಆಗೋದಕ್ಕೆ ಕಾರಣರು ಯಾರಿದ್ದಾರೆ? ಅವ್ರನ್ನ ನಾವು ನಗರ ನಕ್ಸಲೀಯರು ಅಂತ ಕರಿತೇವೆ. ಈ ನಗರ ನಕ್ಸಲೀಯರನ್ನಾಗಿ ಪರಿವರ್ತನೆ ಮಾಡಿ ಕಾಡಿಗೆ ಕಳಿಸಿ ತಮ್ಮ ಬೇಳೆಯನ್ನ ಬೇಯಿಸ್ಕೊಳ್ತಕ್ಕಂಥ ಕೆಲಸವನ್ನ ಏನ್ ಮಾಡ್ತಾ ಇದ್ದಾರೆ ನಗರ ನಕ್ಸಲೀಯರು, ಆ ನಗರ ನಕ್ಸಲೀಯರ ಬಗ್ಗೆ ಸರ್ಕಾರ ಯಾವ ಕ್ರಮವನ್ನ ತೆಗೆದುಕೊಳ್ಳುತ್ತೆ ಅಂತ ಹೇಳಿ ನಾನು ಮಾನ್ಯ ಮುಖ್ಯಮಂತ್ರಿಗಳಿಗೆ ಕೇಳೋದಕ್ಕೆ ಬಯಸ್ತೇನೆ. ಈ ಕಾಡಿನಲ್ಲಿರ್ತಕ್ಕಂಥ ನಕ್ಸಲೀಯರು ಬೆಳೆದಿದ್ದು ಯಾರಿಂದ? ಈ ನಗರ ನಕ್ಸಲೀಯರಿಂದನೇ ಕಾಡಿನ ನಕ್ಸಲೀಯರು ಬೆಳೆದಿದ್ದು. ಈ ನಗರ ನಕ್ಸಲೀಯರೇ ಇವತ್ತು ಕಾಡಿನಲ್ಲಿರ್ತಕ್ಕಂಥ ನಕ್ಸಲೀಯರು ನಾಡಿಗೆ ಬಂದು ಸರೆಂಡರ್ ಆಗೋದಕ್ಕೆ ಕಾರಣ. ನಿಮ್ಮ ಅಕ್ಕಪಕ್ಕದಲ್ಲೇ ಓಡಾಡ್ತಾ ಇದ್ದಾರೆ ಮುಖ್ಯಮಂತ್ರಿಗಳ ಜೊತೆನಲ್ಲಿ. ಆ ಅರ್ಬನ್ ನಕ್ಸಲೈಟ್ಸ್ ಬಗ್ಗೆ ಸರ್ಕಾರ ಯಾವ ಕ್ರಮವನ್ನ ತೆಗೆದುಕೊಳ್ಳುತ್ತೆ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಬಯಸ್ತೇನೆ. ಮತ್ತೊಂದು ಪ್ರಶ್ನೆಯನ್ನ ಕೇಳ್ತೇನೆ. ಅವ್ರ ಕೋವಿಯನ್ನ ಹಿಡಿಯೋದಕ್ಕೆ, ಗನ್ನನ್ನ ಹಿಡಿಯೋದಕ್ಕೆ ಅವರಿಗೆ ಹಣದ ಆಶ್ರಯವನ್ನ ಕೊಟ್ಟಂತವ್ರು ಯಾರು? ಅವ್ರಿಗೆ ಟ್ರೈನಿಂಗ್ ಕೊಟ್ಟಂತವ್ರು ಯಾರು? ಅವ್ರಿಗೆ ಬ್ರೈನ್ ವಾಶ್ ಮಾಡಿದಂಥವ್ರು ಯಾರು? ಕಾಡಿನಲ್ಲಿ ಎಲ್ಲ ಸಲಕರಣೆಗಳನ್ನ ಕೊಟ್ಟಂತವ್ರು ಯಾರು? ನಗರ ನಕ್ಸಲೀಯರು. ಅವ್ರ ಬಗ್ಗೆ ಕ್ರಮ ಏನ್ ತೆಗೆದುಕೊಳ್ಳುತ್ತೆ? ಅವ್ರ ಬಗ್ಗೆ ಪೊಲೀಸ್ ಇಲಾಖೆ ಏನ್ ಕ್ರಮವನ್ನ ತೆಗೆದುಕೊಳ್ಳುತ್ತೆ? ಅವರಿಗೆ ಹಣವನ್ನ ಕೊಟ್ಟಂತವ್ರು ಯಾರು? ಔಷಧವನ್ನ ಕೊಟ್ಟಂತವ್ರು ಯಾರು? ಆಯುಧವನ್ನ ಕೊಟ್ಟಂತವ್ರು ಯಾರು? ಈ ರೀತಿ ಎಲ್ಲ ಬೇಸಿಕ್ ಎಮ್ಯುನಿಟೀಸ್ ಅನ್ನ, ಅನುಕೂಲತೆಗಳನ್ನ ಮಾಡಿಕೊಟ್ಟಂತ ಈ ನಗರ ನಕ್ಸಲೀಯರು, ಅರ್ಬನ್ ನಕ್ಸಲೈಟ್ಸ್ ಬಗ್ಗೆ, ಈ ಬುದ್ಧಿಜೀವಿಗಳ ಬಗ್ಗೆ ಸರ್ಕಾರ ಯಾವ ಕ್ರಮವನ್ನ ತೆಗೆದುಕೊಳ್ಳುತ್ತೆ ಅಂತ ಹೇಳಿ ನಾನು ಕೇಳೋದಕ್ಕೆ ಬಯಸ್ತೇನೆ. ಇವರು ಸರೆಂಡರ್ ಆಗೋದ್ರ ಬಗ್ಗೆ, ಅವರಿಗೆ 3 ಲಕ್ಷ ರೂಪಾಯಿ ಕೊಟ್ಟಿರೋದ್ರ ಬಗ್ಗೆ ನಮ್ದು ಯಾವುದೇ ವಿರೋಧ ಇಲ್ಲ. ಆದ್ರೆ ಮತ್ತೊಂದು ಬಹಳ ಪ್ರಮುಖವಾಗಿರ್ತಕ್ಕಂಥ ಪ್ರಶ್ನೆಯನ್ನ ಕೇಳ್ತೇವೆ. ಕರ್ನಾಟಕ ರಾಜ್ಯದಲ್ಲಿ 16 ಜನ ನಮ್ಮ ಪೊಲೀಸ್ ಕುಟುಂಬಗಳು ಸರ್ವನಾಶ ಆಗಿದ್ದಾರೆ. ಪೊಲೀಸ್ ಇಲಾಖೆಯಲ್ಲಿ ನಕ್ಸಲೀಯರ ವಿರುದ್ಧ ಕಾರ್ಯಾಚರಣೆ ಮಾಡಕ್ ಹೋದಂತ ಸಂದರ್ಭದಲ್ಲಿ ನಕ್ಸಲೀಯರು ಪೊಲೀಸರನ್ನ ಕೊಲೆ ಮಾಡಿರ್ತಕ್ಕಂಥದ್ದು, ಪೊಲೀಸರ ಮೇಲೆ ಗುಂಡನ್ನು ಹಾಕಿರ್ತಕ್ಕಂಥದ್ದು, ಇದೇ ಪೊಲೀಸರು ತೀರ್ಕೊಂಡೋಗಿದ್ದಾರೆ. ಉದಾಹರಣೆ ಪಾವಗಡದ ಘಟನೆ, 6 ಜನ ಪೊಲೀಸರು ತೀರ್ಕೊಂಡು. ಆ ಕುಟುಂಬಕ್ಕೆ ಸರ್ಕಾರ ಏನ್ ಮಾಡಿದೆ? ನಕ್ಸಲೀಯರ ಶೋಷಣೆಗೆ ಒಳಗಾಗಿರ್ತಕ್ಕಂಥ, ನಕ್ಸಲೀಯರ ಕಾರ್ಯಾಚರಣೆಗೆ ಉದ್ವಸ್ತವಾಗಿರ್ತಕ್ಕಂಥ ಕುಟುಂಬಗಳೇನಿದೆ, ಆ ಕುಟುಂಬಗಳ ಬಗ್ಗೆ ಸರ್ಕಾರ ಏನ್ ಕ್ರಮವನ್ನ, ಏನ್ ಸಹಾಯವನ್ನ ಸರ್ಕಾರ ತೆಗೆದುಕೊಂಡಿದೆ ಅನ್ನೋದನ್ನ ನಾನು ಹೇಳ್ತೇನೆ. ಕೊನೆ ಪ್ರಶ್ನೆಯನ್ನ ಕೇಳ್ತೇನೆ. ಈ ಕಾಡಿನಲ್ಲಿರ್ತಕ್ಕಂಥ ನಕ್ಸಲೀಯರಿಗೆ ನಗರದಲ್ಲಿ ಹಣ ಸಂಗ್ರಹ ಮಾಡಿಕೊಟ್ಟಿರ್ತಕ್ಕಂಥವ್ರು,
ಆಮೇಲೆ ಗನ್ಗಳನ್ನ ಸಪ್ಲೈ ಮಾಡಿರ್ತಕ್ಕಂಥವ್ರು. ಇದ್ರೊಳಗಡೆ ಸರ್ಕಾರಕ್ಕೆ ಗೊತ್ತಿದೆ, ಗೂಢಚಾರ ಇಲಾಖೆ ಗೊತ್ತಿದೆ ಅವ್ರು ಯಾರು ಅಂತ. ಅನೇಕ ಪತ್ರಿಕೆಗಳಲ್ಲೂ ಕೂಡ ಕೆಲಸ ಮಾಡಿರ್ತಕ್ಕಂಥವ್ರು ಇದ್ದಾರೆ ಅವರು. ಇಂಥವರ ಬಗ್ಗೆ ಸರ್ಕಾರ ಕೂಡಲೇ ಕ್ರಮವನ್ನ ತೆಗೆದುಕೊಳ್ಳಬೇಕು ಅಂತೇಳಿ ಈ ಸಂದರ್ಭದಲ್ಲಿ ನಾನು ಆಗ್ರಹ ಪಡಿಸ್ತೇನೆ. ನಿನ್ನೆ ಮುಖ್ಯಮಂತ್ರಿಗಳು ಏನು ಆ ಶರಣಾಗತರಾಗಿದ್ದಾರೆ ಆ ಕುಟುಂಬಗಳಿಗೆ ಆಶ್ರಯ ಕೊಟ್ಟಿರೋದ್ರ ಬಗ್ಗೆ ನಮ್ದು ಯಾವುದೇ ವಿರೋಧ ಇಲ್ಲ. ಅವ್ರಿಗೆ ಎಲ್ಲ ಅನುಕೂಲತೆಗಳನ್ನ ಮಾಡಿಕೊಡಿ. ಆದ್ರೆ ಅವ್ರ ಕೇಸ್ಗಳನ್ನ, ಏನು ಕ್ರಿಮಿನಲ್ ಕೇಸ್ಗಳಿದೆ, ಏನು ಹತ್ಯೆ ಮಾಡಿರ್ತಕ್ಕಂಥ ಕೇಸ್ಗಳಿದೆ, ಯಾರು ಹತ್ಯೆ ಆಗಿರ್ತಕ್ಕಂಥ ಕುಟುಂಬಗಳಿದೆ, ಆ ಕುಟುಂಬಗಳಿಗೂ ಕೂಡ ನ್ಯಾಯವನ್ನ ಕೊಡ್ತಕ್ಕಂಥ ಕೆಲಸವನ್ನ ಸರ್ಕಾರ ಮಾಡಬೇಕು ಅಂತೇಳಿ ಈ ಸಂದರ್ಭದಲ್ಲಿ ನಾನು ಸರ್ಕಾರಕ್ಕೆ ವಿನಂತಿಯನ್ನ ಮಾಡ್ತೇನೆ.